ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳ ಟಾರ್ಗೆಟ್ ಅಲ್ಪಸಂಖ್ಯಾತ ಮತ ವಿಭಜನೆಗೆ ಬಿಜೆಪಿ ರಣತಂತ್ರ. ಬಾಗಲಕೋಟೆಯಲ್ಲಿ ಸಿಎಂ ವಿಜಯೇಂದ್ರ ಅಬ್ಬರದ ಪ್ರಚಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೈ ತಪ್ಪುತ್ತಾ ಮುಸ್ಲಿಂ ಮತ. ಬಿಜೆಪಿಯವ್ರ ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆಸ್ಕೊಳ್ತಾ ಇದ್ದೇವೆ. ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಎಲ್ಲ ಜನ ಸರ್ವೇಲಿ ಹೇಳಿದ್ದಾರೆ. ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾರೆ. ಈಗಾಗಲೇ ಎರಡು ಕ್ಷೇತ್ರಗಳಲ್ಲಿ ನಡೀತಿರುವಂತಹ ಉಪಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲದ ಬಿಂದುವಾಗಿದೆ, ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಎರಡೂ ಪಕ್ಷಗಳು ಕೂಡ ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದ್ದಾವೆ, ಅಖಾಡದಲ್ಲಿ ಮುನ್ನುಗ್ತಾ ಇದ್ದಾವೆ. ಆದರೆ ಗೆಲುವು ಯಾರ ಕಡೆಗೆ ಅನ್ನೋದರ ಬಗೆಗಿನ ಕುತೂಹಲ ಇದ್ದೇ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಉಪಚುನಾವಣೆಯ ರಣಕಣ. ಎರಡೂ ರಣಕಣಗಳು ಕೂಡ ಉಪಚುನಾವಣೆಯ ರಣಕಣಗಳು ರಂಗೇರ್ತಾ ಇದ್ದಾವೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತ ವಿಭಜನೆಯ ರಾಜಕೀಯ ಈಗ ಬಹಳ ಜೋರಾಗಿ ಸಾಗ್ತಾ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಆಪ್ತನ ಮಗನ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕವಾಗಿ ಆಪ್ತನ ಮಗನನ್ನು ಗೆಲ್ಲಿಸಿಕೊಂಡು ಬರಬೇಕಾಗಿರುವುದು ಸಿದ್ದರಾಮಯ್ಯನವರಿಗೆ ಇರುವಂತಹ ಅನಿವಾರ್ಯತೆ. ಅಹಿಂದ ಮತಗಳನ್ನು ಒಗ್ಗೂಡಿಸುವಂಥದ್ದು ಸಿದ್ದರಾಮಯ್ಯನವರ ಕಣ್ಣ ಮುಂದಿರುವಂತಹ ಅತಿ ದೊಡ್ಡ ಸವಾಲು. ಯಾಕಂದರೆ ಅಲ್ಲಿ ಗೆಲುವು ದಾಖಲಿಸ್ಕೊಳ್ಬೇಕು ಅಂದರೆ ಅಹಿಂದ ಮತಗಳು ಒಗ್ಗೂಡಲೇಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರಿಗಿರುವಂತಹ ಅನಿವಾರ್ಯತೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕಡೆಯಲ್ಲೂ ಕೂಡ ಬಿರುಸಿನ ಪ್ರಚಾರಗಳು ಸಾಗ್ತಾ ಇದ್ದಾವೆ. ಮೊದಲಿಗೆ ದಾವಣಗೆರೆ ದಕ್ಷಿಣದ ದಂಗಲನ್ನು ನೋಡೋಣ. ಯಾವ ಸ್ವರೂಪದ ಕುಸ್ತಿ ಇಲ್ಲಿ ನಡೀತಾ ಇದೆ ಅಂಥೇಳಿ. ಹಳೆಯ ಹುಲಿಯಾಗಿರುವಂತಹ ದಾವಣಗೆರೆಯ ಧಣಿ ಅಂತೇಳಿ ಕರೆಸ್ಕೊಳ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಈಗ ಅವರ ಮೊಮ್ಮಗ ಅಖಾಡದಲ್ಲಿರುವಂತಹ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣದ ಪ್ರಚಾರಕ್ಕೆ ಇಳಿದಿದ್ದಾರೆ DK ಶಿವಕುಮಾರ್. PCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣದ ಪ್ರಚಾರಕ್ಕೆ ಇಳಿದಿದ್ದಾರೆ. ಸಮರ್ಥ ಶಾಮನೂರು ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸರಣಿ ಮೀಟಿಂಗ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಮೂಲಕ ಎಲ್ಲ ಜನರನ್ನು ಒಗ್ಗೂಡಿಸುವ, ಎಲ್ಲ ನಾಯಕರನ್ನು ಒಗ್ಗೂಡಿಸುವಂತಹ ಪ್ರಯತ್ನಕ್ಕೆ ಇಲ್ಲಿ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆಗೂ ಕೂಡ ಸಾಲು ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಭಾಗದ, ಪ್ರತಿಯೊಂದು ಸಮುದಾಯದ, ಪ್ರತಿಯೊಂದು ಹಳ್ಳಿಗಳ ಅಥವಾ ಪ್ರತಿಯೊಂದು ಬೂತ್ ಮಟ್ಟದ ರಿಪೋರ್ಟ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಮೂಲಕ ಎಲ್ಲ ಕಡೆಗೂ ಕೂಡ ಬೇಕಾಗಿರುವಂತಹ ಉಸ್ತುವಾರಿಗಳ ನಿಯೋಜನೆಗಳಾಗ್ತಾ ಇದ್ದಾವೆ. ದಾವಣಗೆರೆಯಲ್ಲಿ ವಾಸ್ತವ್ಯ ಹೂಡಿ ಸಮರ್ಥ ಗೆಲುವಿಗೆ ರಣತಂತ್ರವನ್ನು ರೂಪಿಸುವಂಥದ್ದು ಈಗ ಶಿವಕುಮಾರ್ ಅವರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಯಾಕಂದರೆ ದಾವಣಗೆರೆಯ ಸಂಪೂರ್ಣ ಜವಾಬ್ದಾರಿ ಶಿವಕುಮಾರ್ ಅವರ ಹೆಗಲ ಮೇಲಿದೆ ಮತ್ತು ಬಾಗಲಕೋಟೆಯ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ಹೊತ್ತುಕೊಂಡಿದ್ದಾರೆ. ಮತಗಳು ಡಿವೈಡ್ ಆಗದಂತೆ ವಿವಿಧ ಸಮುದಾಯಗಳ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆ ಸಭೆಗಳ ಮೂಲಕವಾಗಿ ಹೇಗೆ ಮುಸ್ಲಿಂ ಮತಗಳನ್ನು ತಮ್ಮ ಜೊತೆಗೆ ಉಳಿಸ್ಕೊಳ್ಬೇಕು ಅಂತೇಳಿ. ಯಾಕಂದರೆ ಅದೊಂದು ಬಹಳ ದೊಡ್ಡದಾದಂತಹ ಮತ ಬ್ಯಾಂಕ್ ಇದೆ. ಸುಮಾರು 65ರಿಂದ 70 ಸಾವಿರ ಮತಗಳಿರುವಂತಹ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವಂಥದ್ದು ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡ ಚಾಲೆಂಜ್. ವಿಶೇಷವಾಗಿ ಮುಸ್ಲಿಂ ನಾಯಕರುಗಳ ಜೊತೆಗೆ ಸಾಲು ಸಾಲು ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರಾಗಿರತಕ್ಕಂತಹ ನಾಯಕರುಗಳನ್ನು ಮಾತನಾಡಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಅಖಾಡದಲ್ಲಿ ಹಲವರು ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಏನು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡ್ತಾ ಇರುವಂಥವರಿದ್ದಾರೆ. ಹಾಗಾಗಿ ಅವರಿಂದ ಎದುರಾಗುವಂತಹ ಸವಾಲುಗಳನ್ನು ಕೂಡ ಎದುರಿಸಬೇಕು. ಬಿಜೆಪಿ ನಾಯಕರಿಂದಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ. ಬಿಜೆಪಿಗೆ ತನ್ನದೇ ಆದಂತಹ ವೋಟ್ ಬ್ಯಾಸ್ ಅಂತೂ ಆ ಒಂದು ಕ್ಷೇತ್ರದಲ್ಲಿದೆ. ಒಂದು ವೇಳೆ 30-35 ಸಾವಿರದಷ್ಟು ಮುಸಲ್ಮಾನರ ಮತಗಳು ವಿಭಜನೆ ಆಯಿತು ಅಂತ ಹೇಳಿ ಆದರೆ ಆಗ ಅದು ಕಾಂಗ್ರೆಸ್ಗೆ ಸಂಕಷ್ಟವನ್ನು ತಂದಿಡಬಹುದು ಅನ್ನುವಂಥ ಆತಂಕ ಸಹಜವಾಗಿಯೇ ಕಾಂಗ್ರೆಸ್ಗೆ ಇದ್ದೇ ಇರುತ್ತೆ. ಅಥವಾ ಗೆಲುವು ದಾಖಲಿಸ್ಕೊಳ್ದಿದ್ರು ಕೂಡ ಅದಕ್ಕೊಂದು ಬಹಳ ಗೌರವಪೂರ್ಣವಾದಂತಹ ಗೆಲುವನ್ನು ದಾಖಲಿಸ್ಕೊಳ್ಬೇಕಾಗಿದೆ. ಅಲ್ಲಿ ಅಶೋಕ್, ಸಿದ್ದೇಶ್ವರ್ ಸೇರಿದಂತೆ ಘಟಾನುಘಟಿಗಳು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ಒಂದು ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಮುಸಲ್ಮಾನರ ಮತಗಳು ನೇರವಾಗಿ ನಮಗೆ ಬಂದರೂ ಸರಿ, ಒಂದು ವೇಳೆ ಅವರು ಮತ ಹಾಕೋದಕ್ಕೆ ಬರದಿದ್ರೂ ಸರಿ, ಅಥವಾ ಅವರು ಬೇರೆ ಪಕ್ಷಗಳಿಗೆ ಮತ ಹಾಕಿದ್ರೂ ಸರಿ, ಆದರೆ ಕಾಂಗ್ರೆಸ್ಗೆ ಮಾತ್ರ ಮತ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಮುಸಲ್ಮಾನರಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಬಹಳ ದೊಡ್ಡ ಗೌರವ ಆ ಕ್ಷೇತ್ರದಲ್ಲಿ ಇದ್ದೇ ಇದೆ. ಆ ಕ್ಷೇತ್ರದಲ್ಲಿ ಜನರಿಗೆ ಯಾವ ಸ್ವರೂಪದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಶ್ವಾಸ ಇದೆ. ಆದರೆ ಬೈ ಎಲೆಕ್ಷನ್ನಲ್ಲಾದರೂ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋಂಥದ್ದು ಆ ಕ್ಷೇತ್ರದ ಮುಸಲ್ಮಾನರ ಅಭಿಪ್ರಾಯ ಆಗಿದೆ. ಹೀಗಾಗಿ ಇಲ್ಲಿ ಈಗಾಗಲೇ ಮುಸ್ಲಿಂ ಮತಗಳನ್ನು ಸೆಳೆಯುವುದಕ್ಕೆ ಬೇಕಾದಂಥ ಸರ್ಕಸ್ ಮುಂದುವರೆದಿದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ
ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇರುವಂಥದ್ದು. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಕೇರಳದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರು ಕೇರಳಕ್ಕೆ ಹೋಗಿದ್ದಾರೆ. ಈ ಒಂದು ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಕೇರಳಕ್ಕೆ ಹೋಗಿದ್ದಾರೆ. ಅವರು ಕರ್ನಾಟಕದಲ್ಲಿ ಅವರು ಓಡಾಡಿ ವಿಶೇಷವಾಗಿ ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿದ್ದಾರೋ ಆ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಒಬ್ಬ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರ ಕೆಲಸ ಆಗಿತ್ತು. ಆದರೆ ಅವರಿಗೆ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ನಡುವೆ ನಡೆದಂತಹ ವಾಗ್ಯುದ್ಧದ ಪರಿಣಾಮವಾಗಿ ಜಮೀರ್ ಅವರು ದಾವಣಗೆರೆ ಕಡೆಗೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ, ಆರೋಪಗಳಿದ್ದಾವೆ. ಮತ್ತೊಂದು ಕಡೆ ಮುಸ್ಲಿಂ ಮತಗಳನ್ನು ತಮ್ಮ ಜೊತೆಗೇನೆ ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಏನು ಮಾತನಾಡ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಜಮೀರ್ ಅವರು ಬರ್ತಾರೆ ಸರ್. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟು ಆ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೇವೆ. ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ನಾವು ಅವ್ರಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತಿರುವು ತೆಗೆದುಕೊಳ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀರಿ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದನೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ BJP ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ. ಖಂಡಿತ ಇಲ್ಲ. ಕೇರಳದಲ್ಲಿದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು, ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಶಾಮನೂರ್ ಅವ್ರು ಹೇಳಿದ್ರಂತೆ, ನಾನು ಆದಮೇಲೆ 72,000 ಇದ್ದೀರಾ, ನಿಮಗೆ ಕೊಡ್ತೀರಿ ಅಂತ ಹೇಳಿ. ಈಗ ಅವರು ರೊಚ್ಚಿಗೆದ್ದಿದ್ದಾರೆ. ಅಲ್ಲೂ ಸಂಧಾನ, ಮಾತುಕತೆ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನಿರರ್ಥಕ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನ. ಮುಸಲ್ಮಾನ್ ಬಾಂಧವರು ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗೂ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ. ಹೀಗೆ ಕಾಂಗ್ರೆಸ್ನಲ್ಲಿ ಇರುವಂಥ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸಲಹೆಯನ್ನು ಕೊಡ್ತಾ ಇದ್ದಾರೆ, ಏನು ಮಾಡಬೇಕು ನೀವು ಅಂತೇಳಿ, ಈ ಬಾರಿಯ ಚುನಾವಣೆ ಏನು ಮಾಡಬೇಕು ಅಂತೇಳಿ. ರಾಜಕೀಯದಲ್ಲಿ ಇರುವಂಥದ್ದು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಜಮೀರ್ ಟೆನ್ಷನ್ ಮುಂದುವರೆದಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಅವರು ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಯಾರೋ ಒಬ್ಬ ನಾಯಕನಿಂದ ನಡೆಯೋದಿಲ್ಲ ಪಕ್ಷ ಅಂತೇಳಿ. ಆದರೆ ಜಮೀರ್ ಅವರು ಬರಬೇಕು ಅನ್ನುವಂಥ ಒತ್ತಡವನ್ನು ಅಲ್ಲಿ ಕೆಲ ನಾಯಕರುಗಳು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗಿದೆ. ಅವರು ಕೇರಳದಲ್ಲಿ ಠಿಕಾಣಿ ಹೂಡಿದ್ದಾರೆ, ಕೇರಳದ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಕರೆ ಮಾಡಿ ಪ್ರಚಾರದಲ್ಲಿ ಭಾಗಿಯಾಗುವಂತೆ CM ಸಿದ್ದರಾಮಯ್ಯನವರು ಕೂಡ ಸಲಹೆಯನ್ನು ನೀಡಿದ್ದಾರೆ, ನೀವು ಬಂದು ಪ್ರಚಾರ ಮಾಡಬೇಕು ಅಂತೇಳಿ. ಏಪ್ರಿಲ್ 5ರಿಂದ 7ರವರೆಗೆ ಪ್ರಚಾರ ಕೈಗೊಳ್ಳಲಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಹೇಳುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಏಪ್ರಿಲ್ 5ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದೇ ಒಂದು ದಿನ ಮಾತ್ರ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾರಂತೆ. ಅದಾದ ಮೇಲೆ 6 ಮತ್ತು 7ನೇ ತಾರೀಕಂದು 2 ದಿವಸದಂದು ಅವರು ಬಾಗಲಕೋಟೆಗೆ ಹೋಗ್ತಾರೆ ಅಂತೇಳಿ. ಸಚಿವ SS ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದಾಗಿ ಕೇವಲ ಒಂದು ದಿನ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾರೆ. ಯಾರು ಜಮೀರ್ ಅನ್ನುವಂಥ ಮಾತನ್ನು ಕೇಳಿದ್ರು, ಜಮೀರ್ ಯಾರು ಅಂತ ಹೇಳುವಂಥ ಅಡ್ರೆಸ್ ಈಗ ಬಹುಶಃ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 6 ಹಾಗೂ 7ರಂದು ಬಾಗಲಕೋಟೆ ಕ್ಷೇತ್ರದ ವಿವಿಧೆಡೆ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಟಿಕೆಟ್ ವಿಚಾರಕ್ಕೆ ಕೆಲ ಮುಸ್ಲಿಂ ನಾಯಕರಿಂದಲೂ ಕೂಡ ಅಸಮಾಧಾನ ಮುಂದುವರೆದಿದೆ. ಕೆಲ ಮುಸ್ಲಿಂ ನಾಯಕರಿಂದ ಅಸಮಾಧಾನ ಮುಂದುವರೆದಿದೆ. ಏನು ಹೇಳ್ತಿದ್ದಾರೆ ಅನ್ನೋದು ತೋರಿಸ್ತೀನಿ. ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್. ಅವರು ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್. ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು
ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. वहाँ के लोगों में गुस्सा है, दोनों बातें सही है। कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है। और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया। रहा ये गुस्सा वहाँ के लोगों में, सिर्फ वहीं के लोगों में नहीं, पूरे मुल्क के मुसलमानों में, बिलखुसूस सूबे के मुसलमानों में गुस्सा है। और ये फितरी बात है, होना चाहिए। बिल्कुल हक बजानिब है, वो आज़ाद है। वोटर्स को अपना हक है कि वो अपना उम्मीदवार तय करें। अगर वो सब दो बातें हैं इसमें, नंबर एक, वहाँ के वोटर्स मुत्तहिद हो करके एक के हक में वोट करने का तय करें, नंबर एक। नंबर दो, किसको करना है वो 2-3 दिन और जायजा लेकर के तय करें। हालात बदल रहे हैं, तो हालात बदलने के बाद जिसके हक में फिजा हमवार हो उनके हक में करें, और मुत्तहिद हो, टुकड़ियों में ना। ಹೀಗೆ ಇಲ್ಲಿ ಮುಸ್ಲಿಂ ನಾಯಕರುಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ. ವಿಶೇಷವಾಗಿ ಜಮೀರ್ ಆಪ್ತ ಅಂತೂ ನಾವು ಮಸಿ ಬಳಿತೀವಿ ಅನ್ನೋರಿಗೆ ಹೋಗಿದ್ದಾರೆ. ಯಾವ ರೀತಿಯಾಗಿ ಇದೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲೂ ಕೂಡ ಭಾಳ ದೊಡ್ಡದಾದಂತಹ ಕದನ ನಡೀತಾ ಇದೆ. ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯನವರು ಸತತ 2ನೇ ದಿನವೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ತನ್ನ ಆಪ್ತ ಸ್ನೇಹಿತನ ಮಗ ಉಮೇಶ್ ಮೇಟಿಯನ್ನು ಗೆಲ್ಲಿಸ್ಕೊಂಡು ಬರುವಂಥದ್ದು ಅವ್ರಿಗಿರುವಂತಹ ಅನಿವಾರ್ಯತೆ, ಅವ್ರಿಗಿರುವಂತಹ ಅತಿದೊಡ್ಡ ಚಾಲೆಂಜ್ ಇದು. ಸಿದ್ದರಾಮಯ್ಯಗಿರುವ ಅತಿದೊಡ್ಡ ಚಾಲೆಂಜ್ ಇರುವಂಥದ್ದೇ ಬಾಗಲಕೋಟೆಯನ್ನು ಗೆಲ್ಲಿಸ್ಕೊಂಡು ಬರೋದು. BJP ಗೆಲುವಿಗೆ ಕಾಂಗ್ರೆಸ್ಸಿಗರಿಂದ ಕೆಲಸ ಅನ್ನುವಂತಹ ವಿಜೇಂದ್ರ ಹೇಳಿಕೆಗೂ ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ BJPಯವರೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸನ್ನು ಗೆಲ್ಲಿಸೋದಕ್ಕೆ BJPಯವರೇ ಕೆಲಸ ಮಾಡ್ತಿದ್ದಾರೆ. BJPಯಲ್ಲೂ ಕೂಡ ಬಾಗಲಕೋಟೆ ಕ್ಷೇತ್ರದಾದ್ಯಂತ ಅಬ್ಬರದ ಪ್ರಚಾರ ಮುಂದುವರೆದಿದೆ. ವೀರಣ್ಣ ಚರಂತಿಮಠ್ ಅವರ ಪರವಾಗಿ ವಿಜೇಂದ್ರ ಅವರ ನೇತೃತ್ವದಲ್ಲಿನೇ ಹೋರಾಟ ನಡೀತಾ ಇದೆ. ವಿಜೇಂದ್ರ ಅವರೇ ಸ್ವತಃ ಅವರೇನೇ ನೇತೃತ್ವ ವಹಿಸಿದ್ದಾರೆ ಈ ಒಂದು ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಬಾಗಲಕೋಟೆಗೆ ಸಂಬಂಧಪಟ್ಟಂತೆ. ಯಾಕಂದರೆ ಅತಿ ಹೆಚ್ಚು ಲಿಂಗಾಯತ ಸಮುದಾಯದ ಮತದಾರರಿರುವಂತಹ ಮತಕ್ಷೇತ್ರ ಅದು. ಇಲ್ಲಿ ಅಹಿಂದ ಮತಗಳನ್ನು ಒಗ್ಗೂಡಿಸೋದಕ್ಕೆ ಯಶಸ್ವಿಯಾದರೆ ಮಾತ್ರನೇ ಕಾಂಗ್ರೆಸ್ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿಜೇಂದ್ರ ನೇತೃತ್ವದಲ್ಲಿ ವೀರಣ್ಣ ಚರಂತಿಮಠ್ ಪರವಾಗಿ ಕ್ಯಾಂಪೇನ್ ಕೂಡ ನಡೀತಾ ಇದೆ. ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ BJP ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಅಭ್ಯರ್ಥಿನ ಗೆಲ್ಲಿಸಕ್ಕೆ ಕಾಂಗ್ರೆಸ್ನವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ, BJP ನಾವು ಮಾಡ್ತಾ ಇರೋದು. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ. ಹೀಗೆ ಎರಡೂ ಕಡೆಯವರು ನಮಗೆ ಅವರು ಸಹಾಯ ಮಾಡ್ತಾರೆ, ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸಬೇಕು, ಏನಾಗಬೇಕು, ಇಲ್ಲಿಯ ರಿಸಲ್ಟ್ ಅನ್ನೋಂಥದ್ದು ಜನರ ಕೈಯಲ್ಲಿರುವಂಥದ್ದು.